ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಸುದ್ದಿಗಳನ್ನ ಗಮನಿಸ್ತಾ ಹೋದ್ರೆ ಬಹಳ ಮುಖ್ಯವಾಗಿ ವೀಕ್ಷಕರೇ, ಸಕ್ಕರೆ ನಾಡಿನಲ್ಲಿ ಕೇಸರಿ ಸೇನೆಯ ಗುಟುರು ಯಾವ ರೀತಿ ಇತ್ತು ಇವತ್ತು ಅಂತಂದ್ರೆ, ಇಡೀ ಮದ್ದೂರು ಕೇಸರಿ ಬಣ್ಣದಲ್ಲಿ ಮುಳುಗಿ ಹೋಗಿತ್ತು. ಕೇಸರಿಯ ಅಲೆ ಅಲ್ಲ, ಕೇಸರಿಯ ಸಮುದ್ರ ಅಲ್ಲಿ ಸೃಷ್ಟಿಯಾಗಿತ್ತು. ಕಲ್ಲು ಹೊಡೆದ ಜಾಗದಿಂದ ಒಂದು ಸಂದೇಶ ರವಾನೆ ಆಯಿತು. ಡೊಳ್ಳು ಡಿಜೆ ಅಬ್ಬರಕ್ಕೆ ಕುಣಿತಾ ಇದ್ರೆ ಅಲ್ಲಿ ನಡುಕ ಶುರುವಾಗಬೇಕು. ಆ ರೀತಿ ಇವತ್ತು ಮದ್ದೂರಿನಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು. ಹಿಂದೂಗಳಿಗೆ ಕೇಸರಿ ನಾಯಕರು ಕೂಡ ಸಾಥ್ ಕೊಟ್ಟರು. ಇನ್ನು ಮತ್ತೊಂದು ಕಡೆ ಮದ್ದೂರಿನಲ್ಲಿ ಯಾವ ರೀತಿ ಬೇಗುದಿ ಮಡುಗುಟ್ಟಿದೆ, ಮಸೀದಿ ಅಕ್ರಮವಾಗಿ ನಿರ್ಮಾಣವಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ವಿಚಾರವಾಗಿ ದಾಖಲೆಗಳ ಸಮೇತ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಅಕ್ರಮವಾಗಿ ಮಸೀದಿಯನ್ನ ಕಟ್ಟಿದ್ದಾರೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಸಿಡಿಮಿಡಿಗೊಂಡಿದ್ದಾರೆ. ಇನ್ನ ಹುಟ್ಟಿದರೆ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಹೇಳಿದ್ರಲ್ಲ BK ಸಂಗಮೇಶ್, ಅವರ ಹೇಳಿಕೆಗೆ ಬಿಜೆಪಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಕೊನೆಗೂ ಕಾಂಗ್ರೆಸ್ ಶಾಸಕ ಕ್ಷಮೆ ಯಾಚಿಸಿರುವಂಥದ್ದು. ಎಲ್ಲ ಸುದ್ದಿಗಳನ್ನು ಗಮನಿಸೋದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಕ್ಕರೆ ನಾಡಿನಲ್ಲಿ ಕೇಸರಿ ಸೇನೆ ಗುಟುರು, ಡೊಳ್ಳು ಡಿಜೆ ಅಬ್ಬರದಲ್ಲಿ ಮುಳುಗಿದ ಮದ್ದೂರು. ಹಿಂದೂಗಳಿಗೆ ಸಾಥ್ ಕೊಟ್ಟ ಕೇಸರಿ ನಾಯಕ. ಮದ್ದೂರಿನಲ್ಲಿ ಮಡುಗಟ್ಟಿದ ಬೇಗುದಿ ಅಕ್ರಮವಾಗಿ ನಿರ್ಮಾಣವಾಯ್ತಾ ಮಸೀದಿ. ಕಿಡಿಗೇಡಿಗಳ ಕೃತ್ಯಕ್ಕೆ ಸ್ಥಳೀಯರು ಸಿಡಿಮಿಡಿ. ಹುಟ್ಟಿದರೆ ಮುಸ್ಲಿಮನಾಗಿ ಹುಟ್ಟುತ್ತೇನೆ, BK ಸಂಗಮೇಶ್ ಹೇಳಿಕೆಗೆ ಬಿಜೆಪಿ ಖಂಡನೆ. ಕೊನೆಗೂ ಕಾಂಗ್ರೆಸ್ ಶಾಸಕನಿಂದ ಕ್ಷಮೆಯಾಚನೆ. ಧರ್ಮಸ್ಥಳದಲ್ಲಿ ಆನೆ ಮಾವುತನ ಹತ್ಯೆಗೆ ಟ್ವೇಸ್ಟ್. ಕೇಸ್ ವಾಪಸ್ಸಿಗೆ ಒಪ್ಪಿದ ಕೋರ್ಟ್. ಮಗ ಮಗಳಿಂದ SITಗೆ ಕಂಪ್ಲೇಂಟ್. ನೇಪಾಳದಲ್ಲಿ ಜೆನ್ಜಿ ಕಿಡ್ಗಳ ಅಬ್ಬರ. 48 ಗಂಟೆಗಳಲ್ಲೇ ಪತನವಾಯಿತು ಸರ್ಕಾರ. ಮಧ್ಯಂತರ ಗವರ್ನಮೆಂಟ್ ರಚಿಸಲು ನಿರ್ಧಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಣೇಶೋತ್ಸವ ಅಂತಂದ್ರೆ ಅಬ್ಬಬ್ಬ ಅಂದ್ರೆ ಎಷ್ಟು ಜನ ಸೇರ್ಬೋದು? 1000 ಜನ, 2000 ಜನ, ಹೋಗ್ಲಿ 10,000 ಜನ. ಆದರೆ ನೀವು ನನ್ನ ಪಕ್ಕದಲ್ಲಿ ಏನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಯಾವುದೋ ರಾಜಕೀಯ ಕಾರ್ಯಕ್ರಮ ಅಲ್ಲ, ಅಥವಾ ಯಾವುದೋ ಒಂದು ಯಾತ್ರೆ ಅಲ್ಲ. ಗಣೇಶೋತ್ಸವ ವೀಕ್ಷಕರೇ, ಗಣೇಶೋತ್ಸವ. ಮದ್ದೂರಿನಲ್ಲಿ ಇವತ್ತು ನಡೆದ ಗಣೇಶೋತ್ಸವದಲ್ಲಿ ಸೇರಿದ ಜನಸಾಗರ ಇದು. ಈ ಜನಸಾಗರವನ್ನ ನೋಡಿದ್ರೆ ದಂಗಾಗಿ ಹೋಗ್ತೀರಿ. ಎಲ್ಲಿ ಕಲ್ಲು ಹೊಡೆಯುವಂತ ಕೆಲಸ ಆಯ್ತೋ ಅಲ್ಲಿಂದಲೇ ಒಂದು ಸಂದೇಶ ರವಾನೆ ಆಗಿದೆ. ಈ ಮೂಲಕ ನಮ್ಮ ಶಕ್ತಿ ಏನು, ನಮ್ಮ ಒಗ್ಗಟ್ಟೇನು ಅನ್ನುವಂತಹ ಪ್ರದರ್ಶನವನ್ನ ಹಿಂದೂ ಸಮಾಜ ಕೊನೆಗೂ ಮಾಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮದ್ದೂರಿನಲ್ಲಿ ಕೇಸರಿ ಗಣೇಶೋತ್ಸವ. ಹರಿದು ಬಂತು ಹಿಂದೂ ಮಹಾಸಾಗರ. ಎತ್ತ ನೋಡಿದ್ರು ಹಿಂದೂಗಳ ಮಹಾಸಾಗರ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಕೇಸರಿ ಪಡೆ ದಂಡು. ರಸ್ತೆ ಉದ್ದಕ್ಕೂ ಲೆಕ್ಕವಿಲ್ಲದಷ್ಟು ಕಲಾತಂಡಗಳ ಭರ್ಜರಿ ಪ್ರದರ್ಶನ. ಸಾವಿರಾರು ಜನರ ಸಖತ್ ಸ್ಟೆಪ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂದು ಘೋಷಣೆ. ಹಿಂದೆಂದೂ
ಮಂಡ್ಯದ ಜನ ಸೇರಿದ್ದು ಬೂದಿ ಮುಚ್ಚಿದ ಕೆಂಡದಂತಿದ್ದ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶೋತ್ಸವಕ್ಕೆ ಕಲ್ಲು ತೂರಿದ 2 ದಿನಗಳ ಬಳಿಕ 28 ಗಣೇಶ ಮೂರ್ತಿಗಳ ಮೆರವಣಿಗೆಯಲ್ಲಿ ಜನಸ್ತೋಮವೇ ಸೇರಿತ್ತು. ಮದ್ದೂರಿನ ಐಬಿ ಸರ್ಕಲ್ನಲ್ಲಿ ಗಣೇಶನಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಂಗಳಾರತಿ ಮಾಡಿದ್ರು. ಐಬಿ ಸರ್ಕಲ್ನಿಂದ ಶುರುವಾದ ಮೆರವಣಿಗೆ 3 ಕಿಲೋಮೀಟರ್ ವರೆಗೂ ಸಾಗಿತು. ರ್ಯಾಲಿಯಲ್ಲಿ ಬಿಜೆಪಿ ನಾಯಕರನ್ನ ಕಾರ್ಯಕರ್ತರು ಹೆಗಲ ಮೇಲೆ ಕೂರಿಸಿಕೊಂಡು ಭರ್ಜರಿಯಾಗಿ ಕುಣಿಸಿದ್ದಾರೆ. ಮನೆ ಮಹಡಿ ಮೇಲೆ ನಿಂತು ನೂರಾರು ಜನ ಬೃಹತ್ ಹಿಂದೂ ಮೆರವಣಿಗೆಯನ್ನ ವೀಕ್ಷಿಸಿದ್ದಾರೆ. ಕಣ್ಮನ ಸೆಳೆದ ವೀರಗಾಸೆ, ಪೂಜಾ ಕುಣಿತ. ಗಣೇಶನ ಮೂರ್ತಿಗಳನ್ನ ವಾಹನಗಳ ಮೇಲೆ ಇಡ್ತಿದ್ದಂತೆ ಇತ್ತ ಆಗಮಿಸಿದ್ದ ವೀರಗಾಸೆ, ಪೂಜಾ ಕುಣಿತ ತಂಡಗಳು ಭರ್ಜರಿ ಪ್ರದರ್ಶನ ಕೊಟ್ಟಿದ್ದಾರೆ. ಕೇಸರಿ ಶಾಲು ಬೀಸುತ್ತಾ ಮದ್ದೂರಿನ ಹಳ್ಳಿಗಳಿಂದ ಬಂದಿದ್ದ ಸಹಸ್ರಾರು ಜನ ಸಿನಿಮಾ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಮದ್ದೂರು ಪಟ್ಟಣದ ಎಂಸಿ ರಸ್ತೆ ಬಳಿ ಇರೋ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆ ಬರ್ತಿದ್ದಂತೆ ಭಾರೀ ಬಂದೋಬಸ್ತ್ ಮಾಡಲಾಗಿತ್ತು. ಮಸೀದಿ ಮೇಲೆ ಅಕ್ಕಪಕ್ಕದ ಕಟ್ಟಡಗಳ ಮೇಲೆ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಗಣೇಶನಿಗೆ ಕ್ಷಿಪ್ರ ಕಾರ್ಯಪಡೆ ಭದ್ರತೆ. ರಸ್ತೆಯುದ್ದಕ್ಕೂ ಗಣೇಶನ ಮೆರವಣಿಗೆಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಯೋಜಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗಣೇಶನಿಗೆ ಭದ್ರತೆ ನೀಡಿದ್ರು. ಎಲ್ಲಾ ಕೆಎಸ್ಆರ್ಪಿಯ ತುಕಡಿಗಳು ಬಹುತೇಕ ಈ ಸರ್ಕಲ್ನಲ್ಲಿ ಈಗ ಜಮಾಯಿಸಿದಾವೆ. ಸುಮಾರು ಇಲ್ಲೇ ಒಂದು 6 ರಿಂದ 7 ಕೆಎಸ್ಆರ್ಪಿ ವಾಹನಗಳಿದಾವೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಸಿಬ್ಬಂದಿಗಳು ಈಗ ಬಂದೋಬಸ್ತ್ಗೆ ಅಲ್ಲಿ ಸರ್ಪಗಾವಲು ಹಾಕಿ ನಿಂತ್ಕೊಂಡಿದ್ದಾರೆ. ಮಸೀದಿ ಮುಂದೆ ದೊಡ್ಡ ಕರ್ಪೂರ ಹಚ್ಚಿದ ಭಕ್ತರು. ಮಸೀದಿ ಬಳಿ ಬರ್ತಿದ್ದಂತೆ ವಿನಾಯಕನ ಮೂರ್ತಿ ಮುಂದೆ ಭಕ್ತರು ದೊಡ್ಡದಾದ ಕರ್ಪೂರ ಹಚ್ಚಿದ್ದಾರೆ. ಮಸೀದಿ ಮುಂದೆ ಸಾಗಿದ 28ಕ್ಕೂ ಹೆಚ್ಚು ಗಣೇಶ. ಜಾಮಿಯಾ ಮಸೀದಿ ಮುಂದೆ 28ಕ್ಕೂ ಹೆಚ್ಚು ವಾಹನಗಳಲ್ಲಿ ವಿಘ್ನ ನಿವಾರಕನ ಮೂರ್ತಿಗಳು ಸಾಗಿದವು. ಮಸೀದಿ ದಾಟುತ್ತಿದ್ದಂತೆ ಮತ್ತೆ ಸೇರಿದ ಸಾವಿರಾರು ಜನ ದೊಡ್ಡದಾದ ಹನುಮಧ್ವಜ, ಕೇಸರಿ ಧ್ವಜ ಹಿಡಿದು ಡಿಜೆ ಮುಂದೆ ಸಖತ್ ಸ್ಟೆಪ್ ಹಾಕಿದ್ದಾರೆ. ಗಣೇಶ ಮೂರ್ತಿಗೆ ಪುಷ್ಪಮಳೆ ಸುರಿಸಲು ಕಟ್ಟಡದ ಮೇಲೆ ಕೈಯಲ್ಲಿ ಹೂ ಹಿಡಿದು ಸಾಲಾಗಿ ಮಹಿಳೆಯರು, ಮಕ್ಕಳು ನಿಂತಿರೋ ದೃಶ್ಯ ಕಂಡುಬಂತು. ಬೃಹತ್ ಮೆರವಣಿಗೆ ಬಳಿಕ 28 ಗಣೇಶ ಮೂರ್ತಿಗಳನ್ನ ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಮದ್ದೂರಿನ ಗಣೇಶೋತ್ಸವ ವಿರೋಧಿಗಳಿಗಂತೂ ಖಡಕ್ ಸಂದೇಶ ರವಾನಿಸಿರೋದು ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮದ್ದೂರಿನಲ್ಲಿ ಮೊನ್ನೆ ಈ ರೀತಿಯ ಒಂದು ಘಟನೆ ಆದ ನಂತರ ಪರಿಸ್ಥಿತಿಯಂತೂ ಸರಿಯಿಲ್ಲ. ಮಂಡ್ಯದ ಮದ್ದೂರಿನಲ್ಲಿ ಈಗ ಪರಿಸ್ಥಿತಿ ಈ ರೀತಿ ಇರುವಾಗಲೇ ಬಿಜೆಪಿಯ ನಾಯಕರು, JDSನ ನಾಯಕರು ಇವತ್ತು ಮದ್ದೂರಿಗೆ ಬಂದರು. ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದರು. ಕೇಸರಿ ರಂಗಿನಲ್ಲಿ ಮುಳುಗಿದ ಮದ್ದೂರಿನಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದರು. ಹಾಗಿದ್ರೆ ಯಾವ ರೀತಿ ಇತ್ತು ಇವತ್ತು ಮದ್ದೂರಿನಲ್ಲಿ ವಾತಾವರಣ, ಬನ್ನಿ ನಾವು. ಮದ್ದೂರಿನ ಬೀದಿ ಬೀದಿಗಳು ಕೇಸರಿಮಯ. ಗಣೇಶನ ಮೆರವಣಿಗೆ, ದೋಸ್ತಿ ಶೋಭಾಯಾತ್ರೆ.
ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದ ಘಟನೆ ಹಿಂದೂಗಳನ್ನ ಕೆರಳಿಸಿತ್ತು. ಮದ್ದೂರಿನ ಶಾಂತಿ ಕದಡಿತು. ಇದೀಗ ಅನ್ಯ ಕೋಮಿನವರಿಂದಲೇ ಕಲ್ಲು ತೂರಾಟವಾಗಿದೆ ಅಂತ ಖಚಿತವಾದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳಿಂದ ಹೋರಾಟ ನಡೆಯಿತು. ಇದೀಗ ಮದ್ದೂರಿಗೆ ಮೈತ್ರಿ ನಾಯಕರು ಎಂಟ್ರಿ ಕೊಟ್ಟಿದ್ರು. ಮದ್ದೂರಿನ ಬೀದಿ ಬೀದಿಗಳಲ್ಲಿ ಶೋಭಾಯಾತ್ರೆ ಸಾಗಿತು. ಕೇಸರಿ ಬಾವುಟವನ್ನು ಹಿಡಿದು ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗಿಯಾದರು. ಮಿನಿ ಪಾಕಿಸ್ತಾನ ಮಾಡೋಕೆ ಬಿಡಲ್ಲ. ಈ ಥರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟ್ರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂಥ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲನೂ ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗ್ರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ಕಾಂಗ್ರೆಸ್ಸಿಗರೇ, ನೀವು ಮಸೀದಿ ಬಗೆಯುತ್ತೀರಾ? ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್ಗಳು ಊತಾಕವ್ರೆ. ಹೋಗಿ ಅಗಿತೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವ್ರೆ? ಅವನು ಯಾರೋ ಬೋರ್ಡ್ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನಗದಾಕ್ಬಿಟ್ರಿ. ಹೆಣ ಉಳೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಳೋದು. ಏನ್ 25 ಅಡಿ ಹೋಗ್ತಾರೆ. ಮಾತಾಡ್ಕೊಂಡವ್ರು ಸ್ವಲ್ಪ ಇದ್ರೆ ಹೋಗ್ರಿ ಮಸೀದಿ ಹುಡುಕ್ರಿ. ದಮ್ಮಿಲ್ವ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ. ಯುವಕರು ಸಿಡಿದೆದ್ದು ಸರ್ಕಾರ ಕೆಡವಬೇಕು. ಕರ್ನಾಟಕದ ನೆಮ್ಮದಿ ಕೆಡಿಸಿದ್ಯಾರು? ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ. 2.5 ವರ್ಷ ಆಯ್ತು ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಹಿಂದೂಗಳು ಆತಂಕದಲ್ಲೇ ಬದುಕಬೇಕಾಗಿದೆ. ಏನಿರ್ತಾರೆ, ಇದು ಆತಂಕದಲ್ಲೇ ಇರಬೇಕಾಗಿದೆ. ಇಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಇವತ್ತು ಒಂದು ಸಾರ್ವಜನಿಕ ಮೆರವಣಿಗೆ ಶಾಂತಿಯುತವಾಗಿ, ಗಣೇಶ ವಿಸರ್ಜನೆ ಶಾಂತಿಯುತವಾಗಿ ಅದು ನಡೀದೇ ಇರೋಕ್ಕಾಗಿ ಒಂದು ವ್ಯವಸ್ಥೆಯನ್ನು ಬಂದಿದೆ. ಅದು ಅತ್ಯಂತ ಖಂಡನೀಯ. ಆತಂಕದಲ್ಲೇ ಇರಬೇಕಾಗಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಗಣೇಶ ರಾಜಕಾರಣ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದು ಯಾವುದು ಇದನ್ನು ಬಂದ್ ಮಾಡಿದರು. ಇವತ್ತು ರಾಜ್ಯದ ಎಲ್ಲ ಲೀಡ್ರ್ಗಳು ಹೋಗ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು, ನಮ್ಮ ಅಶೋಕ್ ಅವರು, ಇನ್ನಿತರೆ ಅನೇಕ ನಾಯಕರುಗಳು ಹೋಗ್ತಾ ಇದ್ದಾರೆ. ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ಬೋದಾಯಿತು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ತುಷ್ಟೀಕರಣದ ರಾಜಕಾರಣವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನನ್ನ ಕಾಪಾಡೋದ್ರಲ್ಲಿ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ಬಯಲಿಗೆಳಿಬೇಕು, ಜನರ ನೆರವಿಗೆ ಬರಬೇಕು ಅನ್ನುವಂಥ ದೃಷ್ಟಿಯಲ್ಲೇ ಇವತ್ತು ಸಾಮೂಹಿಕ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳುವಂಥದ್ದಾಗಿದೆ. ಮದ್ದೂರು ಗಣೇಶ ವಿವಾದ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೀಗ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಮದ್ದೂರು ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸತ್ಯ ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ತಮ್ಮ ಸಮುದಾಯದ ಕೆಲವು ಯುವಕರೇ ಕಲ್ಲು ಎಸ್ತಿರೋದಾಗಿ ಮಸೀದಿಯವರೇ ಒಪ್ಕೊಂಡಿದ್ದಾರೆ. ಏನು ಹೇಳಿ, ನಮ್ಮ ಸಮುದಾಯದವರೇ ಕಲ್ಲನ್ನ ಎಸ್ತಿದ್ದಾರೆ ಅಂತ ಮಸೀದಿಯವರು ಒಪ್ಕೊಂಡಿದ್ದಾರೆ. ಹೌದು, ನಮ್ಮವ್ರ ಕಲ್ಲು ಒಗೆದ್ರು ಅಂತ ಹೇಳಿ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ಸೌಹಾರ್ದತೆಯ ಮನವಿಯನ್ನ ಮಾಡಿದ್ದಾರೆ.
ಆದರೆ ಸಮಸ್ಯೆ ಏನಂತಂದರೆ ಇದನ್ನು ಮೊದಲೇ ಮಾಡ್ಕೋಬೇಕಾಗಿತ್ತು. ನೋಡಪ್ಪ, ನಮ್ಮ ಮಸೀದಿ ಎದುರುಗಡೆ ಈ ರೀತಿ ಆಗುತ್ತೆ, ಯಾರೂ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ, ಎಲ್ಲರಿಗೂ ಸಹಕಾರವನ್ನು ಕೊಡಬೇಕು ಅಂತ ಧರ್ಮಗುರುಗಳು ಅಂತ ಅನ್ನಿಸ್ಕೊಂಡವರು ಅಥವಾ ಮಸೀದಿಯಲ್ಲಿ ಹಿರಿಯರು ಅಂತ ಕರೆಸ್ಕೊಳ್ಳೋರು, ನಿಮ್ಮ ಸಮುದಾಯದಲ್ಲಿ ನೀವೆಲ್ಲ ದೊಡ್ಡವರು ಅಂತ ಕರೆಸ್ಕೊಂಡಿರ್ತೀರಲ್ಲ ಅಂಥವ್ರಿಗೆ ಮೊದಲೇ ಬುದ್ಧಿ ಹೇಳಿದರೆ ಯಾವುದೇ ಕಾರಣಕ್ಕೂ ಈ ರೀತಿ ಅವಾಂತರಗಳಾಗ್ತಿರ್ಲಿಲ್ಲ. ಆದರೆ ಎಲ್ಲ ಮುಗಿದ ಮೇಲೆ ಒಪ್ಕೊಂಡು ನಮ್ಮದು ತಪ್ಪಾಯಿತು, ನಾವು ಈಗ ಬುದ್ಧಿ ಹೇಳ್ತೀವಿ, ಏನು ಬಂತು ಭಾಗ್ಯ ಆಗಲಿ. ಆದರೂ ಅವ್ರು ಏನು ಹೇಳಿದ್ದಾರೆ ಒಂದು ಸರಿ ನೋಡೋಣ. ಮದ್ದೂರಿನಲ್ಲಿ ಕಲ್ಲು ಎಸೆದವರು ಇವರೇ. ಕಡೆಗೂ ತಪ್ಪೊಪ್ಪಿಕೊಂಡ ಮುಸ್ಲಿಂ ಮುಖಂಡರು. ಗಣಪತಿ ವಿಸರ್ಜನೆ ವೇಳೆ ಮಸೀದಿ ಮುಂದೆ ಕಲ್ಲು ತೂರಿದ ಘಟನೆಯಿಂದಾಗಿ ಮಂಡ್ಯ ಜಿಲ್ಲೆ ದಗ ಅಂತ ಉರಿತಾ ಇದೆ. ಘಟನೆ ಮೊನ್ನೆ ನಡೆದಿದ್ರೂ ಇಂದಿಗೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ 29 ಮಂದಿಯನ್ನು ಬಂಧಿಸಿದ್ದು, ಈ ಕೃತ್ಯದ ವಿರುದ್ಧ ಹಿಂದೂ ಕಾರ್ಯಕರ್ತರು, ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಪೊಲೀಸರು ನಿರಂತರವಾಗಿ ಮದ್ದೂರು ಕಲ್ಲು ತೂರಾಟ ಘಟನೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದು, ಈ ಮಧ್ಯೆ ಮುಸ್ಲಿಂ ಮುಖಂಡ, ಮಸೀದಿ ಅಧ್ಯಕ್ಷ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮುಸ್ಲಿಮರೇ ಕಲ್ಲೆಸೆದಿದ್ದು, ಮುಸ್ಲಿಂ ಸಮುದಾಯದ ಕೆಲ ಯುವಕರೇ ಗಣೇಶೋತ್ಸವದ ಮೇಲೆ ಕಲ್ಲು ಎಸೆದಿದ್ದಾರೆ ಅಂತ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಆದಿಲ್ ಅಲಿ ಖಾನ್ ಒಪ್ಪಿಕೊಂಡಿದ್ದಾರೆ. ಘಟನೆಯಿಂದ ಮುಸ್ಲಿಂ ಸಮುದಾಯ, ಸ್ಥಳೀಯರಿಗೂ ತೊಂದರೆಯಾಗಿದೆ. ಮುಸ್ಲಿಂ ಸಮುದಾಯದ ಯುವಕರಿಂದ ಈ ತಪ್ಪು ನಡೆದಿದೆ. ಇದಕ್ಕೆ ನಾವು ಹಿಂದೂ ಸಮುದಾಯದ ಬಳಿ ಕ್ಷಮೆ ಕೇಳ್ತೇವೆ. ಇಷ್ಟು ದಿನ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಿದ್ದೇವೆ, ಮುಂದೆಯೂ ಹಾಗೆ ಬಾಳೋಣ ಅಂತ ಕೈ ಮುಗಿದು ಮನವಿ ಮಾಡಿದ್ದಾರೆ. ಈ ವರ್ಷ ಪಕ್ಕಾ ಪ್ಲಾನ್ ಮಾಡಿ ದಾಳಿ ಮಾಡಿದೆ. ಎಲ್ಲ ಪ್ರೀ ಪ್ಲಾನ್, ಟೋಟಲ್ ಆಗಿ ಪ್ರೀ ಪ್ಲಾನೇ ಮಾಡಿ. ನಿಮಗೆ ಮೆರವಣಿಗೆ ಬರುತ್ತೆ, ಹೊಡಿಬೇಕು ಅಂತೇನೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ನಾವಿಲ್ಲಿ ಸಾಂಗ್ ಹಾಕಿದ್ರು ಕೂಡ ಇದು ಮುಸ್ಲಿಂ ಅವ್ರ ಮನೆನೇ ಇದೆಲ್ಲ. ಈ ಸಾಂಗ್ ಹಾಕಿರೋದಕ್ಕೂ ಕೂಡ ಅವರೆಲ್ಲ ನಮ್ಮ ಹತ್ರ ಜಗಳಕ್ಕೆ ಬಂದಿದ್ರು. ಯಾಕಿಲ್ಲಿ ಮೈಕ್ ಹಾಕಿದ್ದೀರಾ, ಯಾಕಿಲ್ಲಿ ಸಾಂಗ್ ಹಾಕಿದ್ದೀರಾ ಅಂತ. ಯಾಕೆ ದೇವ್ರ ಸಾಂಗ್ ಹಾಕಿದ್ದೀರಾ ನೀವು, ಹಾಕ್ಬಾರ್ದು ಅಂತ ನಾವು ಅವ್ರು ಹೇಳಿದ್ರು ಅಂತ ಆ ಮೈಕ್ನ ಬಿಚ್ಚಿ ಅಲ್ಲಿ ಹಾಕಿದ್ವಿ. ಸರಿ ಆಯ್ತು ಅಂದ್ಬಿಟ್ಟು ಅವತ್ತಿಂದ ನಾವು ಸಾಂಗೇ ಹಾಕ್ಲಿಲ್ಲ. ಮುಸ್ಲಿಮರಿಗೆ ಸರ್ಕಾರ ನಮ್ಮದು ಅನ್ನೋ ಧೈರ್ಯ. ಹೋದ ವರ್ಷನೂ ಅದೇ ಥರನೇ ಮಾಡಿದ್ರು, ಸಾಂಗ್ ಹಾಕ್ಬಾರ್ದು ಅಂತಂದ್ರು, DJ ಹಾಕ್ಬಾರ್ದು ಅಂತಂದ್ರು. ನಾರ್ಮಲಾಗಿ ನಾವು ಅವ್ರ ಮಸೀದಿ ಹತ್ರ ಹೋದ ವರ್ಷನೂ ನಾವೇನು ತಂಟೆ ಮಾಡಲಿಲ್ಲ, ನಮ್ಮ ಪಾಡಿಗೆ ನಾವು ಅವ್ರ ಮಸೀದಿ ಬಿಟ್ಟೇನೆ ಮುಂದಕ್ಕೆ ಹೋಗಿದ್ದು. ಈ ವರ್ಷನೇ ಟೋಟಲ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಂಡು, ಈ ವರ್ಷನೂ ಕೂಡ ಅವ್ರು ಹೇಳಿದ್ರು ನಮಗೆ ಬಾವುಟ ಆರಿಸ್ಬಾರ್ದು ಅಂತಂದ್ರು. ಸರ್ಕಾರಕ್ಕೆ ಹೇಳೋದು ಅಷ್ಟೇ, ಟೋಟಲ್ ಆಗಿ ಮುಸ್ಲಿಂ ಅವ್ರಿಗೆ ಸರ್ಕಾರ ನಮ್ಮ ಕೈಲಿ ಐತೆ ಅನ್ನೋ ಒಂದು ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್ಕಾರ ನಮ್ಮದು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಧೈರ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಮಸೀದಿ ಮೇಲಿಂದ ಮುಸಲ್ಮಾನರು ಕಲ್ಲು ಬಿಸಾಡಿದ್ರು. ಮೇಲ್ಗಡೆಯಿಂದ ಮಸೀದಿಯಿಂದ ನೆಕ್ಸ್ಟ್ ಅವರೇ ಮುಸ್ಲಿಮ್ಸ್ ಕಲ್ಲು ಹೊಡೆದಿದ್ದು ಅವ್ರನ್ನೇ. ಬಟ್ ಅಲ್ಲಿ ಒಂದು ಇದಿದೆ, ಅವರು ರಾಡು, ಕಬ್ಬಿಣದ ರಾಡ್ಗಳು ಹೊಡೆದ್ರು. ಬಟ್ ನಮಗೆ ರಾಡ್ ಬೀಳ್ತು, ನಮ್ಮ ಸ್ಟಾಫ್ನವ್ರಿಗೆಲ್ಲ ಕಲ್ಲು ಕಬ್ಬಿಣ ಎಲ್ಲ ಬೀಳ್ತು. ಆಮೇಲೆ ಗ್ಲಾಟಿ ಮುಟ್ಕೊಂಡ್ರು. ನಮ್ಮ ಸ್ಟಾಫ್, ನಮ್ಮ ಆಫೀಸರ್ಸ್ ಎಲ್ಲ ಕೆಳಗಡೆನೇ ಇದ್ರು, ಅವ್ರಿಗೂ ಏಟ್ ಬಿದ್ದಿದೆ. ಬಿದ್ಮೇಲೆ ಏನಾಗೈತಿ, ಅವರು ಕೆಳಗಡೆನೂ ಬಂದು ಕಲ್ಲು ಹೊಡೆದ್ರು. ಬಟ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಅಟ್ಟಿಸ್ಕೊಂಡೋದ್ರು ಅವ್ರನ್ನ. ಬಟ್ ಅವ್ರು ಯಾರು ಕೈಗೆ ಸಿಕ್ಕಿಲ್ಲ, ಒಂದು 4-5 ಜನ ಸಿಕ್ಕೊಂಡ್ರು. ಮುಸ್ಲಿಂ ಯುವಕನೋರ್ವ ಲೈಟ್ ಆಫ್ ಮಾಡಿದ. ಲೈಟ್ ಆಫ್ ಮಾಡಾದ್ಮೇಲೆ ಗ್ಲಾಟಿ ನಾವು ಕೇಳ್ದೋ, ಯಾಕೆ ಲೈಟ್ ಆಫ್ ಮಾಡ್ತಾ ಇದೆಯಾ, ಏನು ಕಪ್ ಮಾಡ್ತಾ ಇದೆಯಾ ಅಂತ. ಭಯ ಇಲ್ಲ, ಭಯ ಅವ್ರು ಹೊಂಟೋಲಿ ಅಂತ ಆಫ್ ಮಾಡ್ತಾ ಇದೀವಿ ಅಂದ್ರು. ಅಂದು 2 ನಿಮಿಷ ಕಣ್ಮುಚ್ಚಲ್ಲಿ ರಬರ್ ಅಂತ ಕಲ್ಲು ಬೀಸಿದ್ರು. ಆ ಕಡೆ ಲಾಸ್ಟಲ್ಲಿ ಒಂದು ರಾಮರಾಯನಗರ ಅಂದ್ಬಿಟ್ಟು ಲಾಸ್ಟಲ್ಲಿ ಇದು, ಅದು ಹಳೆ ಮಸೀದಿ. ಅದು ಯಾವಾಗೂ ಕಂಟಿನ್ಯೂ ಸುಮಾರು ಇಲ್ಲ 40 ವರ್ಷದಿಂದ ನಿಂತು, ಇದು ಈಗ 1.5 ವರ್ಷದಿಂದ ನಿರ್ಮಾಣ ಆಗಿರೋದು. ಮದ್ದೂರು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ ಮತ್ತಷ್ಟು ಆರೋಪಿಗಳನ್ನ ಪೊಲೀಸರು ಗುರುತಿಸಿ ಬಂಧಿಸಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಮತ್ತೆ 3 ಪತ್ತೆ ಹಚ್ಚಿದ್ದು ಒದ್ದು ಒಳಗೆ ಹಾಕಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ನ ಶಾಸಕ BK ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀಯಪ್ಪ, ಈಗೇ ನಿನ್ನ ಮಕ್ಕಳನ್ನ ಮುಸ್ಲಿಂ ಸಮುದಾಯದವರಿಗೆ ಕೊಟ್ಟು ಮದುವೆ ಮಾಡಿಬಿಡಪ್ಪ ಸಂಗಮೇಶ ಅಂತ ಹೇಳಿ
ಹಲವರು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಬಿಜೆಪಿಯ ನಾಯಕರು. ಈಶ್ವರಪ್ಪ ಅವರು ಕೂಡ ಮಾತಾಡಿದರು. ನಿಮ್ಮ ಸಂಬಂಧ ಬೆಳೆಸಿರಿ ಮುಸ್ಲಿಮರ ಜೊತೆಗೆ, ಮುಂದಿನ ಜನ್ಮದವರೆಗೂ ಯಾಕೆ ಕಾಯ್ತೀಯಪ್ಪ ಸಂಗಮೇಶ ಅಂತ ಈಶ್ವರಪ್ಪ ಅವರು ಕಿಡಿಕಾರಿದರು. ಇದರ ಜೊತೆಗೆ ಮುಂದಿನ ಜನ್ಮದಲ್ಲಿ ನಂಬಿಕೆ ಇಲ್ಲ, ಈಗಲೇ ಕನ್ವರ್ಟ್ ಆಗ್ಬಿಡು ಸಂಗಮೇಶ ಅಂತಲೂ ಕೂಡ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದರಲ್ಲೂ ಮುಸ್ಲಿಂ ಮುಖಂಡರಂತೂ ಮತಾಂತರ ಮಾಡ್ತೀವಿ, ಬಂದ್ಬಿಡಪ್ಪ ಸಂಗಮೇಶ ಅಂತ ಕರೆದು ಬಿಟ್ರು. ಮುಂದಿನ ಜನ್ಮ ಇಸ್ಲಾಂನಲ್ಲಿ ಇಲ್ಲ, ನಾವು ಅದರಲ್ಲಿ ನಂಬಿಕೆನೂ ಇಟ್ಕೊಳ್ಳೋದಿಲ್ಲ, ನೀನು ಮುಸ್ಲಿಮ್ ಆಗಬೇಕು ಅಂತ ಬಯಸಿದ್ರೆ ಈಗಲೇ ಬಂದ್ಬಿಡು, ಕನ್ವರ್ಟ್ ಮಾಡ್ತೀವಿ ಅಂತ ಮುಸ್ಲಿಮರು ಆಹ್ವಾನ ಕೊಟ್ಟರು ಸಂಗಮೇಶ್ಗೆ. ಬಿಜೆಪಿಯವರು ಹೋಗಿ ಮತಾಂತರ ಆಗಿ ಅಂತಲೂ ಕೂಡ ಹೇಳಿದರು. ಹಾಗಿದ್ರೆ ಈಗ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಕೊಟ್ಟ ಹೇಳಿಕೆ ಯಾರ್ಯಾರ ಬಾಯಿಗೆ ಆಹಾರ ಆಗ್ತಾ ಇದೆ, ಯಾರ್ಯಾರು ಯಾವ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಸಜೆಷನ್ ಕೊಡ್ತಿದ್ದಾರೆ ಸಂಗಮೇಶ್ಗೆ, ಈ ವರದಿ ನೋಡಿ. ಮುಸ್ಲಿಂ ಆಗಿ ಹುಟ್ಟಬೇಕು ಎಂದ ಕೈ ಶಾಸಕ, ಬನ್ನಿ ಬನ್ನಿ ಮತಾಂತರ ಮಾಡ್ತೀವಿ ಎಂದ ಮುಸ್ಲಿಮರು. ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಅವರ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿಯೇ ಹುಟ್ಟಬೇಕು ಎಂಬ ಹೇಳಿಕೆ ರಾಜ್ಯದಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಮಾತನಾಡಿದ ಸಂಗಮೇಶ್, ನನ್ನನ್ನ ಜನರು 4 ಬಾರಿ ಗೆಲ್ಲಿಸಿದ್ದಾರೆ, ನಾನು ಎಂದಿಗೂ ನಿಮ್ಮ ಮನೆ ಮಗನಾಗಿರ್ತೇನೆ, ಮುಂದಿನ ಜನ್ಮವಿದ್ರೆ ಮುಸ್ಲಿಂ ಆಗಿಯೇ ಹುಟ್ಟಬೇಕು ಅಂತ ಭಾವುಕವಾಗಿ ಹೇಳಿದ್ರು. ಆದ್ರೆ ಈ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಮುಸ್ಲಿಂ ಮುಖಂಡರೊಬ್ಬರು ಸಂಗಮೇಶ್ಗೆ ಮತಾಂತರದ ಸವಾಲು ಹಾಕಿದ್ದಾರೆ. ಜನ್ಮ ಇಲ್ಲ, ಅದು ಇಲ್ಲ. ನಾನು ಹೇಳ್ತೀನಿ ಏನಂದ್ರೆ, ಅಷ್ಟು ಪ್ರೀತಿ ಅಷ್ಟು ನಮ್ಮ ಮೇಲೆ ಇದಿದ್ರೆ ಕನ್ವರ್ಟ್ ಆಗ್ಬಿಡ್ಲಿ, ನನ್ನ ಹತ್ರ ಬರಲಿ, ನಾನು ಈ ಜನ್ಮದಲ್ಲಿ ನನ್ನ ಹತ್ರ ಬರಲಿ, ನಾನು ಕರ್ಕೊಂಡು ನಮ್ಮ ಅಮೇರಿಷ್ ಇದ್ದಾರೆ ಅವ್ರ ಹತ್ರ ಕುಣಿಸ್ಬಿಟ್ಟು ಕಲ್ಮಾ ಅಶ್ಹದುಲ್ಲಾ ಇಲಾಹ ಇಲ್ಲಲ್ಲಾಹು ಅಶ್ಹದನ್ನ ಮುಹಮ್ಮದನ್ ಅಬ್ದುಹು ರಸೂಲು ಕಲ್ಮಾ ಓದ್ಲಿ, ಮುಸಲ್ಮಾನ ಆಗ್ಲಿ, ಅಷ್ಟು ಪ್ರೀತಿ ಇದ್ರೆ. ಅದು ಇನ್ನೊಂದು 25 ವರ್ಷ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ದೇವೇಗೌಡರು, ಹೇಳಿದ್ರ ನಟರಾಜ್ ಅವರು, ಅವರು ಇದೇ ಮಾತು ಹೇಳಿದ್ರು. ಅದು ಗೊತ್ತಿದೆ, ಬೇರೆ ಜನ್ಮ ಇಲ್ಲ ಮುಸಲ್ಮಾನಲ್ಲಿ. ಮುಸಲ್ಮಾನರಿಗೆ ಓಲೈಕೆ ಮಾಡೋಕ್ಕೆ, ಮುಸಲ್ಮಾನಿಗೆ ಚಾಕ್ಲೇಟ್ ಕೊಡೋಕ್ಕೆ, ಮುಸಲ್ಮಾನಿಗೆ ಲಾಲಿಪಾಪ್ ಕೊಡೋಕ್ಕೆ ಇಂಥ ಮಾತೆಲ್ಲ ಏನಕ್ಕೆ ನಾಟಕ? ನಮ್ದು ಇರೋದು ಬೇರೆ ಸಮಸ್ಯೆಗಳು ಏನಿದೆ ಅದು ಮಾಡಲಿ. ಮುಂದಿನ ಜನ್ಮದಲ್ಲಿ ಹಾವಾಗ್ತೀಯೋ ಕಪ್ಪೆ ಆಗ್ತೀಯೋ, ಈಗಲೇ ಮುಸ್ಲಿಂ ಆಗಿಬಿಡು ಎಂದ ಸಿಟಿ ರವಿ. ಭದ್ರಾವತಿ MLA ಬಸವಣ್ಣನ ತತ್ವಕ್ಕೆ ಅಪಚಾರ ಬಯಸಂಗೆ ಮಾತಾಡ್ತಾನೆ ಅಮ್ಮ. ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತ. ನಿನ್ನ ಯಾವನೇ ತಡೆದಿದ್ದಾರೆ? ಈ ಜನ್ಮಕ್ಕೆ ಹೋಗು. ನಿಮ್ಮಂಥ ಪಾಪಿಗಳು ಮನುಷ್ಯರಾಗೇ ಹುಟ್ಟಲ್ಲ ನೀವು, ಮನುಷ್ಯರಾಗೇ ಹುಟ್ಟಲ್ಲ ನೀವು. ಹುಟ್ಟಿದ್ರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ವೇ ಇಲ್ಲ. ಯಾಕೆಂದ್ರೆ 7 ಜನ್ಮದ ಪುಣ್ಯ ಮಾಡಿದ್ರೆ ಹಿಂದುವಾಗಿ ಹುಟ್ಟಬೇಕು. ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದೀಯಾ, ಮುಂದಿನ ಸರಿಗೆ ನೀನು ದನ ತಿನ್ನನಾಗೆ ಹುಟ್ಟೋದು. ಬಿಕೆ ಸಂಗಮೇಶ್ ಹೇಳಿಕೆ ಕೇಸರಿ ಸೇನೆ ಕಣ್ಣನ್ನ ಕೆಂಪಗಾಗಿಸಿದ್ರೆ ಮುಸ್ಲಿಂ ಮುಖಂಡರ ಕಿವಿ ಅರಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಅಸಲಿ ಕತೆ ಏನು ಅಂತಂದ್ರೆ, ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಯಿತು. ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವಿರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು. ಇವತ್ತು ಯೂಟರ್ ನೋಡಿದ್ದಾರೆ ಇದೇ ಕಾಂಗ್ರೆಸ್ನ ಶಾಸಕ ಸಂಗಮೇಶ್. ಇಷ್ಟು ಬೇಗ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ. ಹೌದು, ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನು ನೀಡಿದ್ದೇನೆ. ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಯಾರಿಗೂ ನೋವಾಗ್ಲಿಕ್ಕಿಲ್ಲ, ಬಹುಶಃ ನಿಮಗೆ ನೋವಾಗ್ಬೋದು. ಕೊನೆಗೂ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ. ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವ್ರ ಮೇಲೆ? ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸಂಗಮೇಶ್ ಏನು ಹೇಳಿದರು ಒಂದ್ಸರಿ ಕೇಳೋಣ. ಭದ್ರಾವತಿಯ ಶಾಸಕರಾಗಿರುವಂಥ BK ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನು ಸೃಷ್ಟಿಸಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಕಳೆದ 2 ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ವಿಪಕ್ಷಗಳಾಗಿರ್ಬೋದು, ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಏನು ಹೇಳ್ತೀರಿ ಸರ್? ವಿರೋಧ ಪಕ್ಷದವರು ಯಾವತ್ತು ವಿರೋಧನೇ ಮಾಡೋದು.
ಪರವಾಗಿರೋರು ಪರವಾಗಿ ಹೇಳ್ತಾರೆ, ವಿರೋಧ ಪಕ್ಷದ ವಿರೋಧವಾಗಿ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಂದರೆ ಅವ್ರು ಹೇಳ್ತಿರುವಂಥದ್ದು ಅಂದರೆ ಮುಸ್ಲಿಂ ಆಗಿ ಮುಂದಿನ ಜನ್ಮದ ಹುಟ್ಟೋಕ್ಕಿಂತ ಈಗಲೇ ಅವರು ಕನ್ವರ್ಟ್ ಆಗಲಿ ಅಥವಾ ಸ್ಪರ್ಧೆ ಮಾಡಲಿ, ಆಮೇಲೆ ಗೆದ್ದು ತೋರಿಸ್ಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈಗಲೇ 4 ಸಲ ಗೆದ್ದು ತೋರಿಸಿದ್ದೀವಿ. BJP ಇಲ್ಲಿವರೆಗೂ ಡಿಪಾಸಿಟ್ ತಗೊಂಡಿಲ್ಲ. 16 ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ. ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ. ಕೋಮು ಗಲಭೆ ಮಾಡೋದೇ ಅವರಿಗೆ ಅಸ್ತ್ರ. ಅಂದರೆ ಸರ್, ಈ ಹೇಳಿಕೆನ ನೀವು ನೀಡಿದ್ದೀರಾ ಅಂತ ಹೇಳಿ ಕೊಟ್ಟಿದ್ದೀರಾ? ನಾವು ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಪಟ್ಟಿದ್ದೀನಿ. ಅದು ಹೇಳಿರೋದು ನಿಜ. ಅಂದರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅನ್ನೋದನ್ನು ಹೇಳಿದ್ದೀರ? ಮುಸ್ಲಿಮ್ಸ್ ಆಗಿ, ಕ್ರಿಶ್ಚಿಯನ್ಸ್ ಆಗಿ, ಬೌದ್ಧನಾಗಿ, ದಲಿತನಾಗಿ ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದ್ದೀನಿ. ಅದನ್ನು ಕಟ್ ಮಾಡಿದ್ದಾರೆ ಅಂತನ ಸರ್? ಅಂದರೆ ಮುಂದಿಂದನ್ನು ಕಟ್ ಮಾಡಿ ತಿರ್ಚಿದ್ದಾರೆ ಅಂತ ಹೇಳೋದು? ತಿರ್ಚಿದ್ದಾರೆ. ಅವೆಲ್ಲ ಹಾಕಿಲ್ಲ. ಎಷ್ಟು ಬೇಕಷ್ಟು ಹಾಕಿ ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನು ಉಪಯೋಗಿಸ್ಕೊಂಡು ಇದನ್ನು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಈ 2 ವರ್ಷ 3 ವರ್ಷದಿಂದ TV ಒಳಗೆ ಯಾವುದೋ ನಮ್ಮದು ಸಂದರ್ಶನ ಆಗ್ತಾಯಿದ್ದಿಲ್ಲ. ಈಗ ಇದೊಂದು ಸಂದರ್ಶನ ಆಗುತ್ತೆ. ನಿಮ್ಮ TVಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದ್ದೀರಾ. ನಿಮಗೆ ಧನ್ಯವಾದಗಳು. ಸರ್, ಮತ್ತೊಂದು ಕಡೆ ಸರ್, ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗಿದ್ದಾರೆ ಸರ್. ಈ ವಿಚಾರವಾಗಿ ಅಂತ ಹೇಳಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋರು ದೇಶದ್ರೋಹಿಗಳು. ನಮ್ಮ ಭಾರತೀಯರಲ್ಲ ಅವರು. ಅವ್ರು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನೋರಲ್ಲ ಅವರು. ಅವನು ಯಾರೇ ಮಾಡಿದರೂ ಕೂಡ ಆಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಈಗಾಗಲೇ SP ಅವ್ರಿಗೆ ಹೇಳಿದ್ದೀವಿ. ಅದು ಖಂಡಿಸ್ತೀವಿ. ಖಂಡಿಸೋ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ. ಓಕೆ ಸರ್, ಇದಿಷ್ಟು ಶಾಸಕರ ಮಾತಾಗಿರುವಂಥದ್ದು. ಏನು ನಾನು ಈ ಹೇಳಿಕೆಯನ್ನು ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ, ಇದನ್ನು ತಿರುಚುವಂಥ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ, ಇದನ್ನು ನಾನು ಖಂಡಿಸ್ತೀನಿ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಈ ತಲೆ ಬುರುಡೆ ಕೇಸ್ನ ಮರೆತು ಬಿಟ್ವಿ. ಇಷ್ಟೆಲ್ಲ ಗೊಂದಲದ ಮಧ್ಯೆ ಬುರುಡೆ ಇದೆಯಾ ಇಲ್ವಾ, ಏನಾಯಿತು ಆ ಬುರುಡೆ ಹೇಳೋರು ಬುರುಡೆ ಬಿಡೋರ ಕತೆ ಅಂತ. ತಲೆ ಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಈಗ ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗಿದೆ. ಇದ್ಯಾವುದಪ್ಪ ಬುರುಡೆ ಮತ್ತೆ ಡಬಲ್ ಮರ್ಡರ್ ಕೇಸ್ ಅನ್ಕೊಂಡ್ರ? 12 ವರ್ಷ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಮರುಜೀವ ಸಿಕ್ಕಿದೆ ವೀಕ್ಷಕರೇ. ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ. ಅದು 2012. ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಬೂರ್ಜೆ ಗ್ರಾಮದ ಬಳಿ ರಕ್ತ ದೋಕುಳಿ ಹರಿದಿತ್ತು. ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು. ಅಣ್ಣ ತಂಗಿಯನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು. ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ. ಮತ್ತೆ SIT ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು. ಧರ್ಮಸ್ಥಳದ ಜೋಡಿ ಕೊಲೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ. 16 ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಆನೆ ಮಾವುತನ ಮಕ್ಕಳು ಮತ್ತೆ SIT ಮೆಟ್ಟಿಲು ಹತ್ತಿದ್ದಾರೆ. ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ SIT ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಈ ಹಿಂದೆಯೇ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್, ಪುತ್ರಿ ಭಾರತಿ SIT ದೂರು ನೀಡಿದ್ರು. ಆದರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ. ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ SIT ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ. ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು SIT ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕಂತ ಹೇಳಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪದ್ಮಲತಾ, ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ. ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ SIT ಮತ್ತೆ ಓಪನ್ ಮಾಡಲಿದ್ದಾರೆ. ಈಗಲಾದರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಏನಿದು ಡಬಲ್ ಮರ್ಡರ್ ಮಿಸ್ಟ್ರಿ? ಮಾವುತನ ಮರ್ಡರ್ ಮಿಸ್ಟ್ರಿ ಯಾವಾಗ ನಡೆದಿದ್ದು, ಏನೇನಾಯಿತು ಎಲ್ಲವನ್ನು ಕೂಡ ಈಗ ಹೇಳ್ತಾ ಹೋಗ್ತೀವಿ ನೋಡಿ ವೀಕ್ಷಕರೇ. 2012 ಸೆಪ್ಟೆಂಬರ್ 21 ಧರ್ಮಸ್ಥಳದ ಬೂರ್ಜೆ ಬಳಿ
ಜೋಡಿ ಕೊಲೆಯಾಗುತ್ತೆ. ಆನೆಯ ಮಾವುತ ಮತ್ತು ಆತನ ಸಹೋದರಿಯ ಬರ್ಬರ ಹತ್ಯೆ ಮಾಡಲಾಗುತ್ತೆ. ಆನೆ ಮಾವುತನನ್ನು ಯಾಕೆ ಹೊಡೆದು ಕೊಂದ್ರು, ಆ ಮಾವುತನ ಸಹೋದರಿಯನ್ನ ಯಾಕೆ ಮರ್ಡರ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದಕ್ಕೂ ಉತ್ತರ ಇದೆ. ಆ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಜೋಡಿ ಕೊಲೆ ಆದಂಥವರು ನಾರಾಯಣ ಮತ್ತು ಯಮುನಾ. ನಾರಾಯಣ ಧರ್ಮಸ್ಥಳದಲ್ಲಿ ಆನೆ ಮಾವುತನ ಕೆಲಸ ಮಾಡ್ತಾ ಇದ್ದ. ಆ ನಾರಾಯಣನ ಸಹೋದರಿಯೇ ಯಮುನಾ. ಇಬ್ಬರ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ರು. ಧರ್ಮಸ್ಥಳದಲ್ಲಿ ಆನೆ ಮಾವುತನಾಗಿದ್ದು ಈ ನಾರಾಯಣ. ಈ ರೀತಿಯ ಡಬಲ್ ಮರ್ಡರ್ ಆದಮೇಲೆ ಮಾವುತನ ಕುಟುಂಬಸ್ಥರು ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿ ಡಬಲ್ ಮರ್ಡರ್ ಆಗಿದೆ, ತನಿಖೆ ಮಾಡಿ ಯಾರು ಕೊಲೆ ಮಾಡಿದ್ದಾರೆ ಅಂತ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಯಾಕೆ ಕೊಲೆ ಆಯಿತು ಅಂತಂದ್ರೆ ಜಮೀನು ವಿಚಾರಕ್ಕೆ ಅಂತ ಹೇಳಿ. ಜಮೀನು ವಿಚಾರಕ್ಕೆ ಜೋಡಿ ಕೊಲೆ ನಡೆದಿದ್ದ ಆರೋಪ ಅವತ್ತು ಕೇಳಿ ಬಂತು. ಕುಟುಂಬಸ್ಥರು ಹೋಗಿ ಕಂಪ್ಲೇಂಟು ಕೊಟ್ಟರು. ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಪೊಲೀಸರು ಆ ಟೈಮ್ನಲ್ಲಿ ಅರೆಸ್ಟು ಮಾಡ್ತಾರೆ. ನೈಜ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅಂತ ಕುಟುಂಬಸ್ಥರು ಆಗ್ರಹಿಸ್ತಾರೆ. ಅವರಿಗೆ ಅನುಮಾನ ಇರುತ್ತೆ, ತಮ್ಮ ತಂದೆನ ಹೊಡೆದಂಥವ್ರು ಇಂಥವರೇ ಅಂತ ಅವರ ಕುಟುಂಬಸ್ಥರಿಗೆ. ಹೀಗಾಗಿ ನೀವೀಗ ಅರೆಸ್ಟ್ ಮಾಡಿರುವಂಥವರು ಅಪರಿಚಿತ ವ್ಯಕ್ತಿಗಳು. ಯಾರು ಆಕ್ಚುಲಿ ಭಾಗಿಯಾಗಿದ್ದಾರೋ ಆ ನೈಜ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅಂತ ಕುಟುಂಬಸ್ಥರು ಒತ್ತಾಯ ಮಾಡ್ತಾರೆ. ಹೀಗಾಗಿ 2013ರಲ್ಲಿ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನ ನೀಡ್ತಾರೆ ಕುಟುಂಬಸ್ಥರು. ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನ ನೀಡ್ತಾರೆ ಕುಟುಂಬಸ್ಥರು, ಮತ್ತೆ ಹೋಗಿ ನೈಜ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅಂತ 2013ರಲ್ಲಿ. ಆದರೆ ದಕ್ಷಿಣ ಕನ್ನಡ ಪೊಲೀಸರು ವಿಚಾರಣೆಯನ್ನ ನಡೆಸಲಿಲ್ಲ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬಂದಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಕೋರ್ಟಲ್ಲಿ ಕೇಸ್ ಇದ್ದದನ್ನು ವಾಪಸ್ ತಗೊಂಡು ಈಗ SITಗೆ ಮಾವುತನ ಮಕ್ಕಳು ಹೊಸದಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. SITಗೆ ಮಾವುತನ ಮಕ್ಕಳಿಂದ ಹೊಸದಾಗಿ ದೂರು ದಾಖಲಾಗಿದೆ. ಈಗ ಆ ಕೇಸ್ ರೀಓಪನ್. ಹಾಗಿದ್ರೆ ಮರ್ಡರ್ ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ರು, ಜಮೀನು ವಿಚಾರ ಅಂತಂದ್ರೆ ಯಾರ ಜಮೀನು, ಆ ಜಮೀನಿಗಾಗಿ ಕೊಲೆ ಮಾಡಿದ್ದು ಯಾರು, ಇವೆಲ್ಲವೂ ಕೂಡ ಈಗ SIT ತನಿಖೆಯಿಂದ ಆಚೆ ಬರುತ್ತಾ. ಇವತ್ತು ಮಾವುತನ ಮಕ್ಕಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಸ್ ರೀಓಪನ್ ಆಗುತ್ತೆ, ತನಿಖೆಯಿಂದ ಸತ್ಯ ಆಚೆ ಬರುತ್ತಾ, ಕಾದ್ನೋ. ಇನ್ನ ಮತ್ತೊಂದು ಕಡೆ ಬುರುಡೆ ಗ್ಯಾಂಗ್ನ ಬಂಡವಾಳ ಬಗೆದಷ್ಟು ಬಯಲಾಗ್ತಾ ಇದೆ. ಸೌಜನ್ಯ ಹೋರಾಟಗಾರನ ಮುಖವಾಡ ಧರಿಸಿದ್ದ ಮಟ್ಟಣ್ಣನವರ್ ಮತ್ತಷ್ಟು ಮಸಲತ್ತು ಮಾಡಿದ್ದು. ಆ ಮಸಲತ್ತು ಅನಾವರಣ ಮಾಡ್ತೀವಿ ನೋಡಿ ಈ ಸ್ಟೋರಿಯಲ್ಲಿ. ಬುರುಡ ಗ್ಯಾಂಗ್ನ ರಹಸ್ಯ ರಿವೀಲ್. ಲಾಕ್ ಆಗ್ತಾರ ಗಿರೀಶ್ ಮಠಣ್ಣವರ್. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಬುರುಡೆ ಗ್ಯಾಂಗ್ ಇಡೀ ಜಗತ್ತಿನ ಮುಂದೆ ಬತ್ತಲಾಗಿ ಹೋಗಿದೆ. ಇದೀಗ ನಕಲಿ ಸೌಜನ್ಯ ಹೋರಾಟಗಾರರ ಬಂಡವಾಳ ಒಂದೊಂದಾಗಿ ಬಯಲಾಗ್ತಿದೆ. ನನಗೆ ಬುರುಡೆ ಬಗ್ಗೆ ಗೊತ್ತೇ ಇಲ್ಲ ಅಂತಿದ್ದ ಗಿರೀಶ್ ಮಠಣ್ಣವರ್ ನವರಂಗಿ ನಾಟಕದ ಬಗ್ಗೆ SIT ವಿಚಾರಣೆ ವೇಳೆ ಎಳೆಯಾಗಿ ಸೌಜನ್ಯ ಮಾವ ವಿಠಲ್ ಬಿಚ್ಚಿಟ್ಟಿದ್ದಾನೆ. ಬುರುಡೆ ತಂದದ್ದು ಯಾರು, ಎಲ್ಲಿಂದ, ಯಾರ ಕೈಗೆ ಶಿಫ್ಟ್ ಆಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಮಟ್ಟಣ್ಣವರ್ ಲಾಕ್ ಫೇಕ್ಸ್. ಬುರುಡೆಯನ್ನ ಹೊರತೆಗೆದಿದ್ದೇ ವಿಠಲ್, ಕಾರು ಡ್ರೈವರ್ ಪ್ರದೀಪ್. ಬುರುಡೆ ತೆಗೆದು ಬೆಂಗಳೂರಿಗೆ ಕೊಂಡೊಯ್ದಿದ್ದ ಸೌಜನ್ಯ ಮಾವ ವಿಠಲ್. ಬಳಿಕ ಮಟ್ಟಣ್ಣವರ್ ಬೆಂಗಳೂರು ಮನೆಗೆ ಹೋಗಿದ್ದ. ಅಲ್ಲಿ ಮಟ್ಟಣ್ಣವರಿಗೆ ಬುರುಡೆ ಹಸ್ತಾಂತರ ಮಾಡಿದ್ದ. ಮನೆಯ ಹೊರಗಡೆ ಬುರುಡೆ ನೀಡಿ ಬಂದಿದ್ದಂತೆ. ಇನ್ನು 2 ದಿನ ಬುರುಡೆ ತನ್ನ ಬಳಿ ಇಟ್ಟುಕೊಂಡಿದ್ದ ಮಟ್ಟಣ್ಣವರ್ 2 ದಿನದ ಬಳಿಕ ಜಯಂತ್ಗೆ ಮಟ್ಟಣ್ಣವರ್ ಬುರುಡೆ ಕೊಟ್ಟಿದ್ದ. SIT ವಿಚಾರಣೆಯಲ್ಲಿ ವಿಠಲ್ ಗೌಡ ಸತ್ಯವನ್ನ ಕಕ್ಕಿದ್ದಾನೆ. ಬಂಗ್ಲೆ ಗುಡ್ಡದಿಂದ ಬುರುಡೆ ತಂದಿದ್ನ ವಿಠಲ್ ಗೌಡ, ಪ್ರದೀಪ್ SIT ಸ್ಥಳ ಮಹಜರು. ಇದೇ ಬುರುಡೆಯನ್ನ ಎಲ್ಲಿಂದ ತಂದಿದ್ದು ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದಂತಿದೆ. ಯಾಕಂದ್ರೆ ಬುರುಡೆ ವೀರ ವಿಠಲ್ ಗೌಡ ಪ್ರದೀಪ್ನನ್ನ ಕರೆತಂದು ಬಂಗ್ಲೆಗುಡ್ಡದಲ್ಲಿ SIT ತಲಾಶ್ ನಡೆಸ್ತಿದೆ. ಇಲ್ಲಿಂದ ಬುರುಡೆ ಹೊತ್ತೊಯ್ದು ಮಸಲತ್ತು ಮಾಡಿದ್ದಾರೆ ಎನ್ನಲಾಗ್ತಿದೆ. ಇದೇ ಬುರುಡೆ ಜಯಂತ್ ಮನೆ, ಮಟ್ಟಣ್ಣವರ್ ಮನೆ, ವಿಠಲ್ನ ಮನೆ, ಚಿನ್ನಯ್ಯನ ಮನೆ, ಇನ್ನು ಯಾಕೆ ಸುಪ್ರೀಂ ಕೋರ್ಟ್ ಆವರಣದವರೆಗೂ ಕೂಡ ಸುತ್ತಾಡಿ ಬಂದಿದೆ. ಸದ್ಯ ಸೌಜನ್ಯ ಮಾವ ವಿಠಲ್ ಗೌಡ, ಪ್ರದೀಪ್, ಮಟ್ಟಣ್ಣವರ್ ಕುಣಿಕೆ ಮತ್ತಷ್ಟು ಬಿಗಿಯಾಗುವುದರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಎಕ್ಸ್ಪ್ರೆಸ್ ಸುದ್ದಿಗಳನ್ನು ಗಮನಿಸೋಣ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಡಬರ್ಮನ್ ನಾಯಿನ ಅಂತ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಕನಿಷ್ಠ ಶಾಸಕ ಸ್ಥಾನಕ್ಕಾದ್ರೂ ಗೌರವ ಇಟ್ಕೊಂಡು ಮಾತಾಡಲಿ ಅಂತ ಗುಡುಗಿದ್ದಾರೆ. ಮದ್ದೂರಿನಲ್ಲಿ ಕಲ್ಲು ಹೊಡೆದ ಕಿಡಿಗೇಡಿಗಳ ವಿರುದ್ಧ ಗೂಂಡಾ ಆಕ್ಟ್ ಅಡಿ ಬಂಧಿಸುವಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆಸ್ಪತ್ರೆ ಸಿಬ್ಬಂದಿ ಜೊತೆ ರೋಗಿ ಕಿರಿಕ್ ಮಾಡಿದ್ದಾನೆ. ವೈದ್ಯರ ಚೇರ್ನಲ್ಲಿ ಕುಳಿತುಕೋಬೇಡಿ ಎಂದಿದ್ದಕ್ಕೆ ಅಟ್ಯಾಕ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೆಸಲಾಯಿತು. ಅನುಭವ ಮಂಟಪ, ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕಮಹಾದೇವಿ ಸೇರಿ ವಿವಿಧ ಶರಣರ ಭಾವಚಿತ್ರಗಳ ಮೆರವಣಿಗೆ ನಡೆಸಲಾಯಿತು. ಕೊಲ್ಲೂರು ಮೂಕಾಂಬಿಕೆಗೆ ಸಂಗೀತ ನಿರ್ದೇಶಕ ಇಡಿಯರಾಜ ವಜ್ರದ ಕಿರೀಟವನ್ನ ಅರ್ಪಿಸಿದ್ದಾರೆ. ಕೋಟಿ ಕೋಟಿ ಮೌಲ್ಯದ ಆಭರಣ ಅರ್ಪಿಸಿ ಭಾವುಕರಾಗಿದ್ದಾರೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH